ಹಲೋ ಸ್ನೇಹಿತರೆ, ನಾನು ಭಾರತಿ ಲರ್ನ್ ಲೈಕ್ ಎ ಚೈಲ್ಡ್ 1.com ನಿಂದ. ಸ್ನೇಹಿತರೆ, ಸಮಾಂತರ ಶ್ರೇಣಿಯಲ್ಲಿ ಅನ್ವಯಿಕ ಪ್ರಶ್ನೆಗಳನ್ನ ಮಾಡೋದು ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲದ ವಿಷಯ ಆಗಿರ್ತದೆ. ಆದ್ದರಿಂದ ಯಾರು 80ಕ್ಕೆ 80 ಅಂಕಗಳನ್ನ ಪಡಿಬೇಕು ಅಂತ ಅನ್ಕೊಂಡಿದ್ದಾರೋ ಅಂತ ವಿದ್ಯಾರ್ಥಿಗಳಿಗೋಸ್ಕರ ಅತ್ಯಂತ ಸರಳವಾಗಿ ಸಮಾಂತರ ಶ್ರೇಣಿಯ ಮೇಲೆ ಅನ್ವಯಿಕ ಪ್ರಶ್ನೆಗಳನ್ನ ನಾವೇ ಹೇಗೆ ರಚನೆ ಮಾಡ್ಕೋಬಹುದು ಮತ್ತು ಒಂದು ಪ್ರಶ್ನೆಯನ್ನ ನೀವು ನೋಡಿದಾಗ ಆ ಪ್ರಶ್ನೆ ಹೇಗೆ ರಚನೆ ಆಗಿರಬಹುದು ಅನ್ನೋದನ್ನ ಹೇಗೆ ನಾವು ಅನಲೈಸ್ ಮಾಡಬಹುದು ಮತ್ತು ಅನಲೈಸ್ ಮಾಡಾದ್ಮೇಲೆ ಆ ಪ್ರಶ್ನೆಯನ್ನ ಹೇಗೆ ಸಾಲ್ವ್ ಮಾಡಬಹುದು, ಬಗೆಹರಿಸಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ವಿಶೇಷವಾಗಿ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ತುಂಬಾನೇ ಉಪಯುಕ್ತ. 80ಕ್ಕೆ 80 ಅಂಕಗಳನ್ನ ಪಡಿಬೇಕು ಅಂತ ಅನ್ಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ. ಹಾಗಾದ್ರೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲೇ ಲೆಕ್ಕವನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯ 8ನೆಯ ಪದವು 2ನೆಯ ಪದದ ಅರ್ಧದಷ್ಟಿದೆ. ಒಂದೊಂದೇ ವಾಕ್ಯವನ್ನ ಅನಲೈಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾನು ನಿಮಗೆ ಈ ಸಮಸ್ಯೆಯ ಉತ್ತರವನ್ನ ಕೊಡ್ತೀನಿ. ಅಂದ್ರೆ ಪ್ರಶ್ನೆಯನ್ನ ಹೇಗೆ ತಯಾರು ಮಾಡಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ನಿಮ್ಗೆ ಲೆಕ್ಕವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಸುಮ್ಮನೆ ಒಂದು ಸಮಾಂತರ ಶ್ರೇಣಿಯನ್ನ ಇಲ್ಲಿ ಬರೆದಿದ್ದೀನಿ. 3, 0, -3 ಅಂದ್ರೆ ಋಣ ಪೂರ್ಣಾಂಕಗಳತ್ತ ಬರ್ಕೊಂಡು ಹೋಗಿದ್ದೀನಿ. ಎಲ್ಲಿವರೆಗೂ? -39 ಅಂದ್ರೆ ಒಂದು 15 ಪದಗಳನ್ನ ಬರೆದಿದ್ದೀನಿ. ಓಕೆ, ಆ ಪದಗಳನ್ನ ಇವಾಗ ಏರಿಕೆ ಕ್ರಮದ ಕಡೆ ಹೋಗೋಣ. ಅಂದ್ರೆ -39, -36, -33 ಹಾಗೆ ಬರಿತಾ ಹೋದಾಗ, ಅಂದ್ರೆ ಇದನ್ನೇ ವಿರುದ್ಧ ದಿಕ್ಕಿನಲ್ಲಿ ಬರೆದಾಗ ನಮ್ಗೆ 3ಕ್ಕೆ ಬಂದು ನಿಂತ್ಕೊಳ್ತದೆ. ಸೊ ಯಾರು ಈ ಪ್ರಶ್ನೆಯನ್ನ ಡಿಸೈನ್ ಮಾಡಿದಾರೋ ಅವರು ಈ ರೀತಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ಓಕೆ, ಈಗ ಇದ್ರ ಪ್ರಕಾರ ಲೆಕ್ಕವನ್ನ ಓದೋಣ, ಈ ಶ್ರೇಣಿಯನ್ನ ಅನಲೈಸ್ ಮಾಡೋಣ. ಒಂದು ಸಮಾಂತರ ಶ್ರೇಣಿಯ 8ನೆಯ ಪದವು, 8ನೆಯ ಪದ ಅಂದ್ರೆ -18 ಇದೆ. ಇಲ್ಲಿ ಒಂದ್ ಕಡೆ ನೋಟ್ ಮಾಡ್ಕೊಳ್ಳೋಣ. -18 2ನೆಯ ಪದದ ಅರ್ಧದಷ್ಟಿದೆ. 2ನೆಯ ಪದ ಎಷ್ಟಿದೆ? 2ನೆಯ ಪದ 36 ಇದೆ. ನಿಮ್ಗೆ ಗೊತ್ತಾಗುತ್ತೆ ನೋಡಿ, 18ನ ಡಬಲ್ ಮಾಡಿದ್ರೆ 36 ಬರುತ್ತಲ್ವಾ. ಸೊ ಅದಕ್ಕೆ ಅವ್ರು ಹೇಳಿದ್ದು 8ನೆಯ ಪದವು 2ನೆಯ ಪದದ ಅರ್ಧದಷ್ಟಿದೆ. 2ನೆಯ ಪದ -36 ಇದೆ. ಇದನ್ನ ಅರ್ಧ ಮಾಡಿದ್ವಿ ಅಂದ್ರೆ ನೋಡಿ -18 ಬಂತು. ಓಕೆ, ಈ ರೀತಿ ಇದನ್ನ ಅವರು ಮೈಂಡಲ್ಲಿ ಇಟ್ಕೊಂಡು ಲೆಕ್ಕ ಡಿಸೈನ್ ಮಾಡಿದ್ದಾರೆ. ಇನ್ನೊಂದು, ಆಗ್ಲೇ ನಮಗೆ ಉತ್ತರ ಗೊತ್ತಾಗುತ್ತೆ, ಯಾಕೆಂದ್ರೆ ಇದು ಸಮಾಂತರ ಶ್ರೇಣಿಯನ್ನೇ ಬರೆದು ಬಿಟ್ಟಿದ್ದೀನಿ ನಾನು. ಇರ್ಲಿ. ನೆಕ್ಸ್ಟ್, 11ನೆಯ ಪದವು 4ನೆಯ ಪದದ 11ನೇ ಪದ ಎಲ್ಲಿದೆ ಅನ್ನೋದನ್ನ ರೌಂಡ್ ಮಾಡ್ಕೊಳ್ಳೋಣ. ಇಲ್ಲಿದೆ 11ನೆಯ ಪದ. ಓಕೆ, ಈ 11ನೆಯ ಪದ ಹೇಗಿದೆ ಅಂದ್ರೆ 4ನೆಯ ಪದ ಎಲ್ಲಿದೆ ಅನ್ನೋದನ್ನ ನಾವು ನೋಡ್ಬೇಕು. 1, 2, 3, 4 ಇಲ್ಲಿದೆ 4ನೆಯ ಪದ. 4ನೆಯ ಪದದ 3ನೇ 1ರಷ್ಟು. 4ನೆಯ ಪದ ಇರೋದೇ 30. ಇದರ 3ನೇ 1ರಷ್ಟು ಅಂದ್ರೆ 1/3 ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 3 1 3 10 30. ಸೊ ಮೈನಸ್ ಅಂದ್ರೆ -10 ಅಂದ್ರೆ 3ನೇ 1ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಅಂದ್ರೆ 1 ಹೆಚ್ಚಾಗಿದೆ ಅಂದ್ರೆ ಇದಕ್ಕೊಂದು ಕೂಡಿಸ್ಬೇಕು. ಸೊ -10ಕ್ಕೆ 1ನ್ನ ಕೂಡಿದ್ವಿ ಅಂದ್ರೆ -9. ಕರೆಕ್ಟ್ ಆಗಿ -9 ಇಲ್ಲಿ ಇದೆ. ಸೊ ಇದು ನಮ್ಮ ಲೆಕ್ಕ. ಈ ರೀತಿ ಅವರು ಲೆಕ್ಕವನ್ನ ಡಿಸೈನ್ ಮಾಡಿದ್ದಾರೆ. ಹೀಗಿದ್ಮೇಲೆ ನಾವು ಈಗ ಲೆಕ್ಕ ಮಾಡಬೇಕಾದ್ರೆ ಈ ಪಾಯಿಂಟ್ಸ್ ಅನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಮಾಡ್ಕೊಂಡು ಹೋಗೋಣ. ಓಕೆ, ಒಂದು ಸಮಾಂತರ ಶ್ರೇಣಿಯ 8ನೇ ಪದವು, 8ನೆಯ ಪದವನ್ನ ನಾವು ಸಮಾಂತರ ಶ್ರೇಣಿಯ ಭಾಷೆಯಲ್ಲಿ ಬರೆದಾಗ a+7d ಆಗುತ್ತೆ. a+n-1 × d ಫಾರ್ಮುಲಾ ಹಾಕೊಂಡು ಬರಿತೀವಲ್ವಾ, ಆ ಮೆಥಡ್ ಇದು. ಓಕೆ, ಈಗ 2ನೆಯ ಪದ a+1d. ಈ ಎರಡಕ್ಕೂ ಏನ್ ಸಂಬಂಧ ಇದೆ? ಇಲ್ಲಿ ನಾವು ಅಂಕಿಗಳ ರೂಪದಲ್ಲಿ ನೋಡಿದ್ವಿ, ಇಲ್ಲಿ ಪದಗಳ ರೂಪದಲ್ಲಿ ನೋಡ್ತೀವಿ. a+7dಗೆ a+1d ಯಾವಾಗ ಸಮ ಆಗುತ್ತೆ ಅಂದ್ರೆ ಈ 2ನೆಯ ಪದವನ್ನ ಅರ್ಧ ಮಾಡ್ಕೊಂಡಾಗ. ಅದನ್ನ ನಾನು ಇಲ್ಲಿ a+7d = a+1d / 2 ಬರ್ದೆ ನೋಡಿ. 8ನೆಯ ಪದವು 2ನೆಯ ಪದದ ಅರ್ಧದಷ್ಟು. 2ನೆಯ ಪದ a+1d ಅದರ ಅರ್ಧ. ಇದನ್ನ ಸುಲಭ ರೂಪಕ್ಕೆ ತಂದ್ರೆ a = -13d ಬರುತ್ತೆ. ಇದನ್ನ 1 ಅನ್ನೋಣ. ಸುಲಭ ರೂಪಕ್ಕೆ ಹೇಗೆ ತಂದೆ? ತುಂಬಾ ಸಿಂಪಲ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಇದ್ರ ಕೆಳಗೆ ಏನು ಇಲ್ಲ ಅಂದ್ರೆ 1 ಬರೀರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ a = -13d ನಿಮ್ಗೆ ಸಿಗುತ್ತೆ. ಅದೇ ರೀತಿ ಇನ್ನೊಂದು ವಾಕ್ಯ ಇದೆ.
11ನೆಯ ಪದವನ್ನು ಇಲ್ಲಿ ಬರ್ದಿದ್ದೀನಿ a+10d. 4ನೆಯ ಪದದ a+3d. ಇವೆರಡಕ್ಕೂ ಏನ್ ಸಂಬಂಧ ಇದೆ ಅಂದ್ರೆ 4ನೆಯ ಪದದ 3ನೇ ಒಂದರಷ್ಟು ಅಂದ್ರೆ ಡಿವೈಡೆಡ್ ಬೈ 3, ಅದಕ್ಕಿಂತ 1 ಹೆಚ್ಚಾಗಿದೆ ಅಂದ್ರೆ +1. ಇದನ್ನು ಸುಲಭ ರೂಪಕ್ಕೆ ತಂದಾಗ ಇದನ್ನ ಸಿಂಪಲ್ ಆಗಿ 3/3 ಮಾಡ್ಕೊಳ್ಳೋಣ, ಸುಲಭ ರೂಪಕ್ಕೆ ತರಬೇಕಾದಾಗ ಮೊದಲಲ್ಲ. ಓಕೆ, ಈಗ ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಲಸ 3 ಆಯ್ತು. ಆ ಲಸವನ್ನ ಓರೆ ಗುಣಾಕಾರ ಮಾಡಿದಾಗ a+10d ಜೊತೆ ಗುಣಿಸ್ತೀವಿ. ಅವಾಗ ಇದು 3ರಿಂದ ಇದನ್ನ ಪೂರ್ತಿ ಗುಣಿಸಿದ್ರೆ ಇದು 3a ಆಗುತ್ತೆ, ಇದು +30d ಆಗುತ್ತೆ. 3a +30d. ಬಲಭಾಗದಲ್ಲಿ a+3d +3 ಹಾಗೆ ಉಳಿತದೆ. ಇಲ್ಲೂ 3 ಇದೆಯಲ್ಲ, ನೀವು ನೋಡ್ತಾ ಇದ್ದೀರಿ, +3 ಹಾಗೆ ಉಳಿತದೆ. ಸೊ 3a ನಲ್ಲಿ -1a ಕೂಡಿಸಿದ್ರೆ ನಮ್ಗೆ 2a ಆಯ್ತು. ಅದೇ ರೀತಿ 30d +30dಗೆ -3d ಅನ್ನ ಕೂಡಿಸಿದ್ರೆ 27d ಆಯ್ತು, = 3. ಸೊ ಇದನ್ನ 2 ಅನ್ನೋಣ. 2 ಅಂದ ಮೇಲೆ a -13d ಅನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ 2 a ಜಾಗಕ್ಕೆ -13d ಹಾಕ್ತೀನಿ. 13 2 26d ಆಯ್ತು. ಇದು +27d ಇದೆ. -26d +27d ಮಾಡಿದ್ರೆ ನಮ್ಗೆ ಒಂದೇ ಡಿ ಉಳಿತದೆ. 27ರಲ್ಲಿ 26 ತೆಗಿತೀರಾ, 1 ಉಳಿತದೆ. ಬಲಭಾಗದಲ್ಲಿ 3 ಇದೆ. ಇದರ ಅರ್ಥ ಏನು ಅಂದ್ರೆ ಡಿ ನ ಬೆಲೆ 3 ಆಯ್ತು. ಸೊ ಡಿ ನ ಬೆಲೆ 3 ಆಯ್ತು. ಈ ಡಿ ನ ಬೆಲೆಯನ್ನ ನಾವು 1ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎದ ಬೆಲೆ ಬೇಕಲ್ವಾ, ಆದ್ದರಿಂದ a -13d. ಸೊ ಡಿ ಜಾಗದಲ್ಲಿ 3ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಗುಣಿಸಿದ್ವಿ ಅಂದ್ರೆ 13 3ಲಿ 39. ಸೊ -39, ಎ ನ ಬೆಲೆ -39. ಸೊ ಎ ನ ಬೆಲೆ -39, ಡಿ ನ ಬೆಲೆ 3 ಎರಡೂ ಗೊತ್ತಿದ ಮೇಲೆ ನಾವು 15ನೇ ಪದ ಅಂದ್ರೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ 15ನೇ ಪದ, ನಾನು ನಿಮಗೆ ತೋರಿಸದೆ 15ನೇ ಪದ 3 ಇದೆ. ನೀವು ಇಲ್ಲಿ ನೋಡ್ಬೋದು, ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದೆ, 3 ಇದೆ. ಇದೇ ಉತ್ತರ ನಮಗೀಗ ಬರಬೇಕು. ಹೇಗೆ ಬರುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ 15ನೇ ಪದ ಅಂದ್ರೆ a+14d. ಎ ಅಂದ್ರೆ -39, ಡಿ ನ ಜಾಗಕ್ಕೆ 3. ಸುಲಭ ರೂಪಕ್ಕೆ ತಂದ್ರೆ ಇದು -39 ಹಾಗೆ ಇದೆ, ಇದು +14 3ಲಿ 42, -39ರಲ್ಲಿ +42 ಕೂಡಿದ್ರೆ ನಮ್ಗೆ 3 ಉತ್ತರ ಬರುತ್ತೆ. ಸೊ ಇದರ ಅರ್ಥ ಏನು ಅಂದ್ರೆ ನಾವು ಮಾಡಿರುವಂತ ಲೆಕ್ಕ ಸರಿಯಾಗಿದೆ ಅಂತ. ಸೊ ಯಾರು ಪ್ರಶ್ನೆ ಪತ್ರಿಕೆಯನ್ನ ಮಾಡ್ತಾರೋ, ಯಾರು ಈ ತರದ ಪ್ರಶ್ನೆಗಳನ್ನ ಡಿಸೈನ್ ಮಾಡ್ತಾರೋ, ಅವರು ಕನ್ಸ್ ಕಂಡ್ಬಿಟ್ಟು ಅಥವಾ ಇಮ್ಯಾಜಿನ್ ಮಾಡ್ಕೊಂಡು ಬರೆಯೋದಿಲ್ಲ. ಮೊದಲು ಒಂದು ಈ ತರ ಸಮಾಂತರ ಶ್ರೇಣಿಯನ್ನ ಬರ್ಕೊಳ್ತಾರೆ. ಅದರ ಸಂಬಂಧವನ್ನ ಅಂಕಿಗಳ ರೂಪದಲ್ಲಿ ಲೆಕ್ಕಾಚಾರ ಮಾಡಿಕೊಂಡು ನಂತರ ಅದನ್ನ ಸಮಾಂತರ ಶ್ರೇಣಿಯ ಪದಗಳ ರೂಪದಲ್ಲಿ ಬರೀತಾರೆ. ಈ ಲಾಜಿಕ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ನಿಮಗೂ ಕೂಡ ಲೆಕ್ಕ ಮಾಡೋದು ಕಷ್ಟ ಅನ್ಸೋದಿಲ್ಲ. ಸ್ನೇಹಿತರೆ, ಇನ್ನೊಂದು ಲೆಕ್ಕವನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯ 37 ಪದಗಳನ್ನು ಹೊಂದಿದೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 37 ಪದ ಇದಾವಂತೆ. ಈ ಶ್ರೇಣಿಯ ಮಧ್ಯದ 3 ಪದಗಳ ಮೊತ್ತ 114 ಮತ್ತು ಕೊನೆಯ 3 ಪದಗಳ ಮೊತ್ತ 216. ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಈ ಲೆಕ್ಕವನ್ನ ನಾನು ನಿಮ್ಗೋಸ್ಕರ ಡಿಸೈನ್ ಮಾಡಿದ್ದೀನಿ ಸ್ನೇಹಿತರೆ. ನಾನು ಡಿಸೈನ್ ಮಾಡಬೇಕಾದ್ರೆ ಏನ್ ಪ್ಲಾನ್ ಮಾಡಿದೆ ಅನ್ನೋದನ್ನ ಮೊದಲು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೀಗೆ ನಾನು ಒಂದು ಸಮಾಂತರ ಶ್ರೇಣಿ ತುಂಬಾ ಸಿಂಪಲ್ ಆಗಿರೋದು 2 ಮಗ್ಗಿ ಬರ್ಕೊಂಡೆ. ಎಲ್ಲಿವರೆಗೂ 74ವರೆಗೂ ಬರ್ಕೊಂಡೆ. ಅಂದ್ರೆ 37 ಟರ್ಮ್ಸ್ ಬರ್ಕೊಂಡೆ. ಬರ್ಕೊಂಡ್ಮೇಲೆ ಏನ್ ಮಾಡಿದೆ, ಮಧ್ಯದಲ್ಲಿ ಬರುವಂತ 3 ಪದಗಳನ್ನ ಗುರ್ತು ಹಾಕೊಂಡೆ. ಹೇಗ್ ಗುರ್ತು ಮಾಡಿದೀನಿ ಅನ್ನೋದನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದ್ಲು ಏನ್ ಮಾಡಿದೆ, ಈ ಕಡೆಯಿಂದ 10 ಬಿಟ್ಟೆ, ಹಿಂದ್ಗಡೆಯಿಂದ ಈ ಕಡೆಯಿಂದನೂ 10 ಮಾರ್ಕ್ ಮಾಡ್ಕೊಂಡು ಬಿಟ್ಬಿಟ್ಟೆ. ಬಿಟ್ಮೇಲೆ ನೆಕ್ಸ್ಟ್ ಈ ಕಡೆಯಿಂದ ಪುನಃ 7 ಬಿಟ್ಟೆ, ಆ ಕಡೆಯಿಂದನೂ ಪುನಃ 7 ಬಿಟ್ಟೆ. ಗ್ರೀನ್ ಇಂಕಲ್ ನೀವು ನೋಡ್ತಾ ಇರ್ಬೋದು, ಮಾರ್ಕ್ ಮಾಡಿದೀನಿ. ಅವಾಗ ನನಗೆ 36, 38, 40 ಈ 3 ನಂಬರ್ ಉಳಿದ್ವು. ಇವುಗಳನ್ನ ಕೂಡಿಸ್ಕೊಂಡೆ. 36, 38, 40 ಇವು 3 ಕೂಡಿಸ್ಕೊಂಡ ತಕ್ಷಣ ನನಗೆ 114 ಬಂತು. ಅದಕ್ಕೆ ನಾನು ಇಲ್ಲಿ ಪ್ರಶ್ನೆಯಲ್ಲಿ ಏನ್ ಹಾಕಿದೆ, ಒಂದು ಸಮಾಂತರ ಶ್ರೇಣಿಯು 37 ಪದಗಳನ್ನು ಹೊಂದಿದೆ. ಈ ಶ್ರೇಣಿಯ ಮಧ್ಯದ 3 ಪದಗಳ ಮೊತ್ತ 114. ನೋಡಿ, ಇಲ್ಲಿ ನೋಡ್ಕೊಂಡು ನಂತರ ಇಲ್ಲಿ ಬರ್ದೆ. ನೆಕ್ಸ್ಟ್ ಕೊನೆಯ 3 ಪದಗಳ ಮೊತ್ತ. ಕೊನೆಯ 3 ಪದಗಳು ಅಂದ್ರೆ 74, 72, 70 ಇವು 3 ಕೂಡದೆ 216 ಬಂತು. ಸೊ ಕೊನೆಯ 3 ಪದಗಳ ಮೊತ್ತ 216 ಅಂತ ಕೊಟ್ಟೆ ಪ್ರಶ್ನೆಯಲ್ಲಿ. ಹಾಗಾದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನ ಮಾಡಿದೆ. ಇದಿಷ್ಟು ಲೆಕ್ಕ ಡಿಸೈನ್ ಮಾಡಿದ್ದಾಯ್ತು.
ಇನ್ನು ಉತ್ತರ ಬರಿಬೇಕು ಅಂದ್ರೆ ಇದಕ್ಕೆ ರಿವರ್ಸ್ ಆರ್ಡರ್ ಅಲ್ಲಿ ಹೋಗ್ಬೇಕು. ಮಧ್ಯದ ಪದ ಅಂದ ತಕ್ಷಣ ನಾವು ಹೇಗೆ ಕಂಡುಹಿಡಿತೀವಿ? ಮಧ್ಯದ ಪದ ಅಂದ್ರೆ ಮಧ್ಯದಲ್ಲಿ ಬರೋದು ಬೈ 2 ಅಂದ್ರೆ 37ನ ಅರ್ಧ ಮಾಡ್ಕೋಬೇಕು. 18.5 ಆಗುತ್ತೆ. ಫ್ರಾಕ್ಷನ್ ಅಲ್ಲಿ ಬಂದ್ರೆ ಲೆಕ್ಕ ಮಾಡೋಕ್ ಬರಲ್ಲ, ಯಾಕೆಂದ್ರೆ 37ವರೆ ಪದ 18ವರೆ ಪದ ಅಂತ ಇರೋದಿಲ್ಲ. ಆದ್ದರಿಂದ ಇದನ್ನ ಫುಲ್ ಫಿಗರ್ ತಗೊಳ್ತೀನಿ, 18 ಅಂತ ತಗೋತೀನಿ. 18ನೇ ಪದ, 19ನೇ ಪದ, 20ನೇ ಪದ, ಈ 3 ಪದಗಳು ಮಧ್ಯದಲ್ಲಿದ್ದಾವೆ ಅನ್ನೋದು ನನಗೆ ಗೊತ್ತಾಯ್ತು. ಸೊ 18ನೇ ಪದ ಅಂದ ತಕ್ಷಣ ನಾವು ಸಮಾಂತರ ಶ್ರೇಣಿಯ ಭಾಷೆಯಲ್ಲಿ A+17D ಅಂತ ಬರ್ಕೋತೀವಿ. 19ನೆಯ ಪದ A+18D, 20ನೆಯ ಪದ A+19D. ಇವು ಮೂರನ್ನು ಕೂಡಿದ್ರೆ 3A+54D. ಇವುಗಳ ಮೊತ್ತವನ್ನ ಪ್ರಶ್ನೆಯಿಂದ ಬರ್ಕೊಂಡೆ 114 ಅಂತ ಇಲ್ಲಿ ಬರದೆ. ಇದನ್ನ 1 ಅನ್ನೋಣ. ನೆಕ್ಸ್ಟ್ ಕೊನೆಯ 3 ಪದಗಳ ಮೊತ್ತ. ಕೊನೆಯ 3 ಪದಗಳು ಯಾವ್ಯಾವುದು? 37 ಪದ ಇದಾವೆ ಅಂದ ತಕ್ಷಣ 37, 36, 35 ಇವನ್ ಸೀರಿಯಲ್ ಆಗಿ ಬರ್ಕೊಂಡೆ. ಕೊನೆಯ 3 ಪದಗಳು. 35ನೇ ಪದ A+34D, 36ನೇ ಪದ A+35D, 37ನೇ ಪದ A+36D. ಇವು ಮೂರನ್ನು ಕೂಡಿದ್ರೆ ಪ್ರಶ್ನೆಯಿಂದ ಬರ್ಕೊಂಡೆ 216 ಆಗ್ಬೇಕು ಮೊತ್ತ ಅಂತ. 216 ಕೂಡಿದ್ರೆ ಎ ಅಂದ್ರೆ 3A, 34, 35, 36 ಅಂದ್ರೆ 105, 105D. ಇದಕ್ಕೆ 2 ಅಂತ ಕರೆದೆ. ಸೊ 2 ಸಮೀಕರಣಗಳು ನಮಗ್ ಸಿಕ್ವು. ಈ 2 ಸಮೀಕರಣಗಳನ್ನ ನೀವು 2 ಚರಾಕ್ಷರಗಳನ್ನು ಹೊಂದಿರುವ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸ್ತೀರಲ್ವಾ, ಹಾಗೆ ಬಿಡಿಸ್ಬಿಟ್ರೆ ಸಾಕು. 3A+54D = 114, 3A+105D = 216. ಚಿಹ್ನೆಯನ್ನ ಚೇಂಜ್ ಮಾಡಿದೆ. 3A ಕ್ಯಾನ್ಸಲ್ ಆಗುತ್ತೆ. ನೀವು -105ಕ್ಕೆ 54D ಅನ್ನ ಕೂಡಿಸಿದ್ರಿ ಅಂದ್ರೆ -51D ಬರುತ್ತೆ. ಬಲಭಾಗದಲ್ಲಿ 114ಕ್ಕೆ -216 ಕೂಡಿಸಿದ್ರಿ ಅಂದ್ರೆ -102 ಬರುತ್ತೆ. ಸೊ 51ನ ಬಲಭಾಗಕ್ಕೆ ಶಿಫ್ಟ್ ಮಾಡಿದ್ರೆ ಡಿವೈಡ್ ಆಗುತ್ತೆ. 102ನ್ನ 51ರಿಂದ -102ನ್ನ -51ರಿಂದ ಭಾಗಿಸಿದ್ರೆ 2 ಬರುತ್ತೆ. ಡಿ ನ ಬೆಲೆ ನಮ್ಗೆ ಸಿಕ್ಕೋಯ್ತು 2. ಸೊ ಯಾವ್ದಾದ್ರು ಒಂದು ಸಮೀಕರಣದಲ್ಲಿ 2ನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಾನು ಇದು ಮೊದಲೇ ಸಮೀಕರಣವನ್ನ ಬರ್ಕೊಂಡಿದ್ದೀನಿ. 3A+54D = 114. ಡಿ ನ ಜಾಗದಲ್ಲಿ 2 ಬರದೆ 54 2 108. 108ನ್ನ ಬಲಕ್ಕೆ ಶಿಫ್ಟ್ ಮಾಡಿದ್ರೆ ಮೈನಸ್ ಆಗುತ್ತೆ. -108ನ್ನ +114 ಕೂಡಿದ್ವಿ ಅಂದ್ರೆ 6 ಬರುತ್ತೆ. ಸೊ 3ನ್ನ ಬಲಕ್ಕೆ ಶಿಫ್ಟ್ ಮಾಡಿದ್ರೆ ಡಿವೈಡ್ ಆಗುತ್ತೆ. 6ನ್ನ 3ರಿಂದ ಭಾಗಿಸಿದ್ರೆ 2 ಬರುತ್ತೆ. ಇದ್ರ ಅರ್ಥ ಏನು ಅಂದ್ರೆ ಡಿ ನ ಬೆಲೆನೂ 2, ಎ ನ ಬೆಲೆನೂ 2. ಇವೆರಡನ್ನು ಸೇರಿಸ್ಕೊಂಡು ಸಮಾಂತರ ಶ್ರೇಣಿಯನ್ನ ಮಾಡಬೇಕು. ಮೊದಲನೆಯ ಪದ ಎ ಅಂದ್ರೆ 2 ಬರ್ಕೊಂಡೆ. ಅದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ಬೇಕು, ಅಂದ್ರೆ ಡಿ ಅನ್ನ ಕೂಡಿಸ್ಬೇಕು. ಡಿ 2 ಇದೆ. ಸೊ 2ಕ್ಕೆ 2 ಕೂಡಿಸಿದ್ರೆ 4 ಆಯ್ತು. 2ನೆಯ ಪದ ಸಿಕ್ತು. ಪುನಃ ಅದಕ್ಕೆ ಸಾಮಾನ್ಯ ವ್ಯತ್ಯಾಸ 2ನ್ನ ಕೂಡಿಸಿದೆ ಅಂದ್ರೆ 6 ಬಂತು. ಅಂದ್ರೆ 2, 4, 6 ಈ ರೀತಿ ಸಮಾಂತರ ಶ್ರೇಣಿ ನಮ್ಗೆ ಇಲ್ಲಿ ಸಿಕ್ತು. ನಾವು ಡಿಸೈನ್ ಮಾಡ್ಕೊಂಡಿರುವಂತ ಸಮಾಂತರ ಶ್ರೇಣಿ ಕೂಡ ಹಾಗೆ ಇದೆ. ತುಂಬಾ ಸಿಂಪಲ್ ಆಗಿರುವಂತ ಸಮಾಂತರ ಶ್ರೇಣಿನೇ. ಬಟ್ ಪ್ರಶ್ನೆಯನ್ನ ಬರ್ದಿದ್ದು ಓದ್ಬಿಟ್ವಿ ಅಂತ ಹೇಳಿದ್ರೆ ಎಲ್ಲಿಂದ ಬರೆದ್ರು ಏನ್ ಬರೆದ್ರು ಅಂತ ನಮ್ಗೆ ಗೊಂದಲ ಶುರು ಆಗ್ಬಿಡುತ್ತೆ. ಇಷ್ಟೇ ಸಿಂಪಲ್ ಆಗಿರ್ತದೆ ಸ್ನೇಹಿತರೆ. ನಿಧಾನಕ್ಕೆ ಯಾರಿಗೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸೋದಕ್ಕೆ ಬರುತ್ತೋ ಅವರು ಈ ಲೆಕ್ಕಗಳನ್ನ ಖಂಡಿತ ಎಂಜಾಯ್ ಮಾಡ್ತಾರೆ. ಸ್ನೇಹಿತರೆ, ಇನ್ನೊಂದು ಅದ್ಭುತವಾದಂತ ಲೆಕ್ಕವನ್ನ ನೋಡೋಣ. ಒಂದು ಸಮಾಂತರ ಶ್ರೇಣಿಯ 11ನೆಯ ಪದ ಮತ್ತು 18ನೇ ಪದಗಳ ಅನುಪಾತ. ಇಲ್ಲಿ ಒಂದು ಸಂಬಂಧವನ್ನ ಕೊಟ್ಟಿಲ್ಲ, ಅದ್ರ ಬದಲಾಗಿ ಸಂಬಂಧವನ್ನ ಅನುಪಾತದ ರೂಪದಲ್ಲಿ ಕೊಟ್ಟಿದ್ದಾರೆ. ಸೊ 11ನೇ ಪದ ಅಂದ ತಕ್ಷಣ A+10D, 18ನೇ ಪದ ಅಂದ್ರೆ A+17D. ಇವುಗಳ ಅನುಪಾತ 2/3 ಇದೆ. ನಾವು ಓರೆ ಗುಣಾಕಾರ ಮಾಡಿ ಮೊದಲು ಸುಲಭ ರೂಪಕ್ಕೆ ಇದಿಷ್ಟೇ ತಂದ್ಕೊಂಡ್ಬಿಡೋಣ. ಮುಂದಿನದು ಓದೋದೇ ಬೇಡ ಲೆಕ್ಕ. ಓಕೆ, ನಾವು ಓರೆ ಗುಣಾಕಾರವನ್ನ ಮಾಡಿದ್ರೆ ಇದು 3A+30D ಆಗುತ್ತೆ. ಇದು 2A+34D ಆಗುತ್ತೆ. ಸೊ 3A ನಲ್ಲಿ -2A ಕೂಡಿಸಿದ್ರೆ A ಬರುತ್ತೆ. 34D ನಲ್ಲಿ -30D ಕೂಡಿಸಿದ್ರೆ 4D ಬರುತ್ತೆ. ಸೊ A = 4D ಅನ್ನೋದು ಒಂದು ಸಂಬಂಧ ನಮ್ಗಿಲ್ಲಿ ಸಿಕ್ತು. ಇಷ್ಟೇ ಇರಲಿ, ಮುಂದೆ ಹೋಗೋಣ. ಹಾಗಾದರೆ 5ನೆಯ ಪದ ಮತ್ತು 21ನೆಯ ಪದಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಪುನಃ ಇನ್ನೊಂದು ಅನುಪಾತವನ್ನ ನಾವು ಬರ್ಕೋಬೇಕು. ಈ ಅನುಪಾತಕ್ಕೆ ಮೊದಲು ಹಾಕೊಂಡಿರುವಂತಹ ಅನುಪಾತದಿಂದ ಸಿಕ್ಕಿರುವಂತಹ ಒಂದು ನಿರ್ಧಾರವನ್ನ ಅಲ್ಲಿ ತುಂಬಬೇಕಾಗತ್ತೆ. ಸೊ 5ನೆಯ ಪದ ಅಲ್ವಾ, 5ನೆಯ ಪದ ಮತ್ತು 21ನೆಯ ಪದ. ಫೈನ್. 5ನೆಯ ಪದ ಅಂದ್ರೆ A+4D, 21ನೆಯ ಪದ ಅಂದ್ರೆ A+20D. ಆದ್ರೆ ಇಲ್ಲಿ 4D ಅನ್ನೋದನ್ನ ನಾವು A ಇಂದ ರಿಪ್ಲೇಸ್ ಮಾಡಬೇಕು.
ಇಲ್ಲ ಎ ಅನ್ನೋದನ್ನ 4D ಇಂದ ರಿಪ್ಲೇಸ್ ಮಾಡಬೇಕು. ಯಾವ್ದು ಮಾಡಿದ್ರು ಸರಿನೇ, ಯಾಕೆಂದ್ರೆ ನಿರ್ಧಾರ 1 ನಾವು ಇಲ್ಲಿ ಬಳಸ್ಕೊಂತಾ ಇದ್ದೀವಿ. ಅದಕ್ಕೆ ನಾನು ಏನ್ ಮಾಡಿದೀನಿ, ಎ ಜಾಗಕ್ಕೆ 4D ಸಬ್ಸ್ಟಿಟ್ಯೂಟ್ ಮಾಡಿದೆ. 4D ಪ್ಲಸ್ 4D ಮಾಡಿದ್ರೆ 8D ಆಯ್ತು. ನೋಡಿ, ಎ ಜಾಗಕ್ಕೆ 4D. ಈಗ ಅದೇ ರೀತಿ ಇಲ್ಲೂ ಕೂಡ ಎ ಜಾಗಕ್ಕೆ 4D ಹಾಕಿದ್ರೆ ಇಲ್ಲಿ 20 ಇದೆ, ಇಲ್ಲಿ 4 24D ಆಯ್ತು. ಸೊ ಮೇಲೆ ಅಂಶದಲ್ಲಿ 8D, ಛೇದದಲ್ಲಿ 24D. ಯಾಕೆಂದ್ರೆ 5ನೆಯ ಪದ ಮತ್ತು 21ನೆಯ ಪದಗಳ ಅನುಪಾತವನ್ನ ತಗೋಬೇಕು. 5ನೆಯ ಪದ ಡಿವೈಡೆಡ್ ಬೈ 21ನೆಯ ಪದಗಳ ಅನುಪಾತ. ಸೊ ಡಿ ಕ್ಯಾನ್ಸಲ್ ಆಗುತ್ತೆ. 8 ಒಂದ್ಲಿ 8 ಮೂರ್ಲಿ 1 ಡಿವೈಡೆಡ್ ಬೈ 3. ಇದನ್ನ ಅನುಪಾತದಲ್ಲಿ ಬರೆದ್ರೆ 1:3 ಆಗುತ್ತೆ. ಇದು ಅರ್ಧ ಲೆಕ್ಕಕ್ಕೆ ಸರಿ ಹೋಯ್ತು. ಇನ್ನೂ ಅರ್ಧ ಲೆಕ್ಕ ಇದೆ. ಮತ್ತು ಮೊದಲ 5 ಪದಗಳ ಮೊತ್ತ ಹಾಗೂ ಮೊದಲ 21 ಪದಗಳ ಮೊತ್ತ. ಇಲ್ಲಿ 5ನೇ ಪದ ಅಂತ ಅರ್ಧ ಲೆಕ್ಕದಲ್ಲಿ ಕೇಳಿದ್ರು. ಇನ್ನು ಮುಂದಿನ ಅರ್ಧ ಲೆಕ್ಕದಲ್ಲಿ ಪದಗಳ ಮೊತ್ತವನ್ನ ಕೇಳಿದ್ದಾರೆ. ಹಾಗಾದ್ರೆ ನಾವು ಪದಗಳ ಮೊತ್ತಕ್ಕಿರುವಂತಹ ಸೂತ್ರವನ್ನ ಬರ್ಕೋಬೇಕು. ಅದೇನು ಅಂದ್ರೆ SN = n ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಸೂತ್ರದಲ್ಲಿ n ನ ಜಾಗಕ್ಕೆ 5 ಬರ್ದ್ವಿ. ಬೇರೆ ಯಾವ ಮಾಹಿತಿನೂ ನಮಗ್ ಗೊತ್ತಿಲ್ಲ ಅಲ್ವಾ. ಆದ್ದರಿಂದ 2a ಪ್ಲಸ್ n ಅಂದ್ರೆ 5. 5ನೆಯ ಪದ ಹೇಳಿರೋದ್ರಿಂದ ಇಲ್ಲಿ 5 ಹಾಕ್ತಿವಿ. 5ರಾಗ 1 ಕಳೆದ್ರೆ 4 ಬರುತ್ತೆ. ಸೊ 4D ಆಯ್ತಿದು. 5 ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ 2a ಪ್ಲಸ್ 4D. ಇದು ಸಮೀಕರಣ 1 ಅನ್ನೋಣ. ಅದೇ ರೀತಿ ನಾವು 21ಕ್ಕೂ ಕೂಡ ಒಂದು ಸಮೀಕರಣವನ್ನ ರೆಡಿ ಮಾಡ್ಕೋತೀವಿ. n-1 ಇರೋದ್ರಿಂದ ಇಲ್ಲಿ 21D ಬದಲು 20D ಬರುತ್ತೆ. ಸೊ 2a ಪ್ಲಸ್ 20D ಬರುತ್ತೆ. ಸೊ ಮಿಕ್ಕಿರೋದೆಲ್ಲ ಸೇಮ್. ಈಗ ಸಮೀಕರಣ 1 ಸಮೀಕರಣ 2 ಇನ್ನೂ ಸ್ವಲ್ಪ ಸುಲಭ ರೂಪಕ್ಕೆ ತರೋಣ. ಅದಕ್ಕೋಸ್ಕರ ನಮ್ಮ ಹತ್ರ ಇರುವಂತ a = 4D ಸೂತ್ರವನ್ನ ನಿರ್ಧಾರವನ್ನ ಇಲ್ಲಿ ಬಳಸ್ಕೊಳ್ಳೋಣ. S 5 = 5 ಡಿವೈಡೆಡ್ ಬೈ 2. 2a ನ ಹಾಗೆ ಬರ್ಕೊಂಡೆ. 4D ಜಾಗಕ್ಕೆ ನಾನು a ಬರ್ಕೊಂಡೆ. ಯಾಕೆ ಅಂದ್ರೆ 4D = a ಇಲ್ಲಿದೆ. ಸೊ 2a ಪ್ಲಸ್ a ಅಂದ್ರೆ 3a ಆಯ್ತು. 5 ಮೂರ್ಲಿ 15. 2ನ ಹಾಗೆ ಬರ್ಕೊಂಡೆ, a ನ ಹಾಗೆ ಬರ್ಕೊಂಡೆ. ಅದೇ ರೀತಿ ಇದು ಒಂದು ನಿರ್ಧಾರ, ಇಲ್ಲಿಗೆ ಬಿಟ್ಟು ಬಿಡೋಣ. ನೆಕ್ಸ್ಟ್ S 21. ಇಲ್ಲಿ ಆಲ್ರೆಡಿ ಮಾಡಿದೀವಿ. 21/2 ಇಂಟು ಬ್ರಾಕೆಟ್ 2a ಪ್ಲಸ್ 20D ಇದೆ. ಈ 20ನ 5 ಇಂಟು 4D ಅಂತ ಬರೀಬಹುದು ಅಲ್ವಾ. ಹೌದು. ಆದ್ರೆ ಈ 4D ಅನ್ನ ನಾನು a ದಿಂದ ರಿಪ್ಲೇಸ್ ಮಾಡ್ತೀನಿ. ಯಾಕೆಂದ್ರೆ a = 4D ಇದೆ ಅಲ್ವಾ. ಆದ್ದರಿಂದ ಸೊ ಈ 4D ಅನ್ನ ನಾನು a ಅಂತ ಬರ್ದೆ ಅಂದ್ರೆ ಇದು ಟೋಟಲ್ 5a ಆಯ್ತು. 5a ನೋಡಿ ಇಲ್ಲಿದೆ. 2a ಪ್ಲಸ್ 5a ನ ಕೂಡಿದ್ರೆ 7a ಆಯ್ತು. ಈಗ 21/2 ಇಂಟು 7a. ಈ 7ನ್ನ ಮತ್ತೆ 21ನ ನಾವು ಗುಣಿಸಿದ್ವಿ ಅಂದ್ರೆ 147 ಬರುತ್ತೆ. ಕೆಳಗಡೆ 2ನ ಹಾಗೆ ಬರ್ದೆ ಇಂಟು a. ಈಗ ನಾವು ಸಮೀಕರಣ ಅನುಪಾತಕ್ಕೆ ಬರೋಣ. S 5 ಡಿವೈಡೆಡ್ ಬೈ S 21. ಇದನ್ನ ಮೇಲ್ ಬರ್ದೆ, ಇದನ್ನ ಛೇದದಲ್ಲಿ ಬರ್ದೆ. S 5 ಡಿವೈಡೆಡ್ ಬೈ S 21. ಸೊ 15/2a ಅಂಶದಲ್ಲಿ ಬರುತ್ತೆ. ಇಲ್ಲಿ ಬಂದಿದೆ ನೋಡಿ. 147/2a ಛೇದದಲ್ಲಿ ಬರುತ್ತೆ. ಇಲ್ಲಿದೆ. ಸೊ a ಗೆಟ್ ಕ್ಯಾನ್ಸಲ್ಸ್ ಹೋಯ್ತು. ಜೊತೆಗೆ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. 2 ಕ್ಯಾನ್ಸಲ್ ಆಯ್ತು. ಮೇಲ್ 15 ಉಳಿತು, ಕೆಳಗೆ 147 ಉಳಿತು. ಪುನಃ 3ರಿಂದ ಕ್ಯಾನ್ಸಲ್ ಮಾಡಬೇಕು. 3 5 15, 3 4 12, 3 9 27. ಮೇಲೆ 5, ಕೆಳಗಡೆ 49. ಇದನ್ನ ಅನುಪಾತದಲ್ಲಿ ಬರೆದ್ರೆ 5:49 ಬರುತ್ತೆ ಸ್ನೇಹಿತರೆ. ಇದು ಕೂಡ ಅತ್ಯಂತ ಮುಖ್ಯವಾದಂತ ಲೆಕ್ಕ. ಈ ಲೆಕ್ಕವನ್ನ ನಾನು ಡಿಸೈನ್ ಮಾಡಲಿಲ್ಲ, ಇಂಟರ್ನೆಟ್ ಇಂದ ತಗೊಂಡಿದ್ದೀನಿ. ಬಟ್ ನಿಮಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಓವರ್ ಆಲ್ ಈ 3 ಲೆಕ್ಕಗಳು ಯಾರು ಅನ್ವಯಿಕ ಪ್ರಶ್ನೆಗಳನ್ನ ಟ್ರೈ ಮಾಡ್ತಾ ಇದ್ದಾರೋ ಅವರಿಗೆ ತುಂಬಾ ಮಹತ್ವದ್ದಾಗಿದೆ. ಚೆನ್ನಾಗಿ ಈ ಲೆಕ್ಕಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತ ಲೆಕ್ಕಗಳು ಪುಸ್ತಕದಲ್ಲಿ ಮತ್ತೆ ನಿಮ್ಮ ಸ್ನೇಹಿತರಿಂದ, ನಿಮ್ಮ ಶಿಕ್ಷಕರಿಂದ ಪಡೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಬರೀರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಅನ್ನ ಖಂಡಿತ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.